ನೀಟ್ ಅಡ್ಡಗಾಲು, ಎರಡು ಸೂತ್ರ ಯಾವುದಕ್ಕೆ ಮುದ್ರೆ? ಹಿರಿಯರೆಷ್ಟು ಕಿರಿಯರೆಷ್ಟು? ಸಿದ್ದು ಸಿಎಂ ಬೇಡಿಕೆ ಏನು? ಹೈ ಲೆಕ್ಕಾಚಾರ ಹೇಗಿದೆ? ಆಕಾಂಕ್ಷಿಗಳಿಗೆ ತಪ್ಪದ ಟೆನ್ಷನ್, ವಿಸ್ತರಣೆ ವಿಳಂಬ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಈಸಿಯಾಗಾದ್ರೂ ಕೂಡ ಸಂಪುಟ ವಿಸ್ತರಣೆ ಮಾತ್ರ ಈಸಿಯಾಗಿ ಆಗ್ತಾ ಇಲ್ಲ. ಸಾಕಷ್ಟು ತೊಡಕುಗಳು ಎದುರಾಗ್ತಾನೇ ಹೋಗ್ತಾ ಇದೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ 1.5 ತಿಂಗಳಾದ್ರೂ ಕೂಡ ಸಂಪುಟ ವಿಸ್ತರಣೆ ಆಗಿಲ್ಲ. ಅದು ಎಂತ ಪರಿಸ್ಥಿತಿಯಲ್ಲಿ? ರಾಜ್ಯದಲ್ಲಿ ಒಂದ್ ಕಡೆ ಅತಿವೃಷ್ಟಿ, ಅನಾವೃಷ್ಟಿ, ನಾನಾ ರೀತಿಯಾದಂತ ಸಮಸ್ಯೆಗಳು ಇರುವಂತ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳದ್ದೇ ದರ್ಬಾರ್ ಅನ್ನುವಂತ ಆಗಿದೆ. ಬರೀ ಬಾಯಿ ಮಾತಲ್ಲಷ್ಟೇ ಮುಖ್ಯಮಂತ್ರಿಗಳು ಸಚಿವರು ಸ್ಟೇಟ್ಮೆಂಟ್ಗಳು ಬರ್ತಾ ಇದಾವೆ, ಬಿಟ್ರೆ ಇಂಪ್ಲಿಮೆಂಟೇಷನ್ ಅನ್ನುವಂಥದ್ದೇ ಆಗ್ತಾ ಇಲ್ಲ. ಸ್ಪಂದಿಸಬೇಕಾದಂತ ಇಲಾಖಾವಾರು ಜವಾಬ್ದಾರಿ ಹೊತ್ಕೊಳ್ಬೇಕಾದಂತ ಸಚಿವರು ಇಲ್ದಿರುವಂಥದ್ದು ಇದಕ್ಕೆ ದೊಡ್ಡ ಹೊಡೆತ ಬಿದ್ದಿರುವಂಥದ್ದು. ಸಂಪುಟ ವಿಸ್ತರಣೆಯ ಸಭೆಗೆ ಈ ಬಾರಿ ನೀಟ್ ಅಡ್ಡಿಯಾಗಿದೆ. ಕ್ಯಾಬಿನೆಟ್ ನಲ್ಲಿ ಹಿರಿಯರೆಷ್ಟು ಕಿರಿಯರೆಷ್ಟು ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗ್ತಾನೇ ಹೋಗ್ತಾ ಇದೆ. ಯಾವಾಗ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಆಗುವಂತ ಸಚಿವರುಗಳು ಬೇಡ, ಹೊಸಬರಿಗೆ ಅವಕಾಶ ಮಾಡಿಕೊಡಿ ಅನ್ನುವಂಥ ಸೂಚನೆಯನ್ನ ಕೊಡಲಾಗಿದೆ. ಹೈಕಮಾಂಡ್ ಫಾರ್ಮುಲಾ ಇದೆ ಇದರಲ್ಲಿ. ರಾಜ್ಯ ನಾಯಕರು ಅದಕ್ಕೆ ಇದು ಬೇಡ ಸರ್, ಹಿಂಗ್ ಮಾಡಿದ್ರೆ ಸರಿ ಆಗಲ್ಲ ಅಂತ ಬೇರೆ ಆಕ್ಷೇಪ ಕೂಡ ವ್ಯಕ್ತಪಡಿಸಿದಾರಂತೆ. ಬರೀ 4 ಹಿರಿಯರಿಗೆ ಅವಕಾಶ ಅಂತ ವರಿಷ್ಠರು ಹೇಳಿದ್ರಂತೆ. 6 ಮಂದಿ ಮಾಜಿ ಸಚಿವರಿಗೆ ಅವಕಾಶಕ್ಕೆ ಮನವಿ ಮಾಡಿಕೊಳ್ಳಲಾಗಿದೆ. ಹಿರಿಯರು ಅಂದ್ರೆ 4-5 ಸಲ ಗೆದ್ದುಬಿಟ್ಟಿದ್ದಾರೆ ಅಥವಾ ಅವರಿಗೆ ಏಜ್ ಆಗಿದೆ ಆ ಲೆಕ್ಕಾಚಾರದಲ್ಲ. ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಕೆಲವರು ಇದ್ದಾರೆ ಆಸ್ಥಾನ ಕಲಾವಿದರು ಅಂತ. ಈಗ ಆಲ್ರೆಡಿ ಕೆಲವರು ಆಗಿದ್ದಾರೆ, ಇನ್ನೂ ಕೆಲವರು ಇದ್ದಾರೆ ಗೌರ್ಮೆಂಟ್ ಬಂದ್ರೆ ಇವ್ರು ಹಾಗೆ ಆಗ್ತಾರೆ ಸಚಿವರು ಅಂತ, ಅವ್ರುಗಳು ಬೇಡ ಅಂತ. ಆದ್ರೆ ಇಲ್ಲ ಸರ್, ಹಂಗಾಗಲ್ಲ, 4 ಜನ ಅಲ್ಲ 6 ಜನಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದಾರಂತೆ ಸಿಎಂ, ಮಾಜಿ ಸಿಎಂ ಎಲ್ಲರೂ ಸೇರ್ಕೊಂಡು. ಸೊ ಆ 6 ಜನಕ್ಕೆ ಈಗ ಓಕೆ ಅಂತ ಹೇಳಿದೆಯಂತೆ ಹೈಕಮಾಂಡ್. ಅಂದ್ರೆ ಆ 6 ಜನರ ಆಯ್ಕೆಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬಿಡಲಾಗಿದೆಯಂತೆ. ಸೊ ಇಲ್ಲೇ ಒಂದ್ ಸ್ವಲ್ಪ ಕಗ್ಗಂಟಾಗಿದೆ. ಅದರ ಜೊತೆಗೆ ರಾಹುಲ್ ಗಾಂಧಿ ಅವರು ಬೇರೆ ಸಿಗ್ತಾ ಇಲ್ಲ, ನೀಟ್ ವಿಚಾರದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟ ವಿಸ್ತರಣೆ ವಿಳಂಬ ಆಗ್ತಾ ಇರುವುದ್ರ ಬಗ್ಗೆ ಡಿಕೆ ಶಿವಕುಮಾರ್ ಮಾತನಾಡಿದ ನೋಡೋಣ. ಮಾತಾಡ್ಬಿಟ್ಟು ಕಳಿಸಿ ಫೋನ್ ಮಾಡಿ ಹೇಳ್ತೀವಿ ಅಂತ ಅದಕ್ಕೂ ರೆಡಿ. ಕಾಂಗ್ರೆಸ್ ಪಾರ್ಟಿ ನಡ್ಕೊಂಡು ಬಂದಿರೋಂತ ಪದ್ಧತಿ ಅದು. ನಮ್ಮ ಹತ್ರ ಚರ್ಚೆ ಮಾಡ್ತಾರೆ, ನಮ್ಮ ಅಭಿಪ್ರಾಯ ಕೇಳ್ತಾರೆ. ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಕೂಡ ಆ ರೀತಿ ಕರೆದು ಇನ್ನೊಂದು ಕುಣಿಸ್ಕೊಂಡು ಕೇಳಿ ತೀರ್ಮಾನಕ್ಕೆ ಮಾಡಿದ್ವಿ. ಈಗ ನಾವೆಲ್ಲ ಕೂತ್ಕೊಂಡು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸಚಿವರ ಸಿದ್ದರಾಮಯ್ಯ ನಾವು ಚರ್ಚೆ ಮಾಡಿ ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಬಿಜೆಪಿ ವಕ್ತಾರರಾಗಿರುವಂತ HN ಚಂದ್ರಶೇಖರ್ ಅವರು, ಹಾಗೆ ಕಾಂಗ್ರೆಸ್ನ ವಕ್ತಾರರಾಗಿರುವಂತ ರಘು ದೊಡ್ಡೇರಿ ಅವರು ಜಾಯ್ನ್ ಆಗಿದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರಘು ದೊಡ್ಡೇರಿ ಅವರಿಂದನೇ ಆರಂಭ ಮಾಡ್ತೀನಿ. ರಘು ಅವರೇ, ಈಗಾಗತ್ತೆ ಆಗಾಗತ್ತೆ ಅಂತ ಕಾದಿದ್ದೇ ಬಂತು. ಆಲ್ಮೋಸ್ಟ್ 1 ವರ್ಷದಿಂದ ಕಾಯ್ತಾ ಇದ್ದಾರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು. ಆದ್ರೆ ಸಿಹಿ ಸುದ್ದಿ ಮಾತ್ರ ಸಿಗ್ತಾ ಇಲ್ಲ. ಸಿದ್ದರಾಮಯ್ಯನವರು ಗೌರ್ಮೆಂಟ್ ಇದ್ದಾಗಿಂದಲೂ ಕೂಡ ಈ ಒಂದು ಹೋರಾಟ ಮುಂದುವರಿತಾನೇ ಇದೆ. ಪೃಥ್ವಿರಾಜ್, ನೋಡಿ, ನಮ್ದು ಹೈಕಮಾಂಡ್ ಅನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಅಥವಾ ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡು ನಾವು ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡ್ತೀವಿ ಅಂತ ಆಲ್ರೆಡಿ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬೆಳಿಗ್ಗೆ ಮತ್ತೆ ನಿನ್ನೆ ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನಾವು ಆಲ್ಮೋಸ್ಟ್ ಚರ್ಚೆ ಮಾಡ್ತಿದ್ದೀವಿ, ನಾವು ಇದು ನೀಟ್ ಹೋರಾಟ ಇರೋದ್ರಿಂದ ನಾವು ನಿಮ್ಗೆ ಫೋನ್ ಮಾಡ್ತೀವಿ ಅಥವಾ ಅಪ್ಡೇಟ್ ಮಾಡ್ತೀವಿ, ಆಗ ಬಂದು ಫೈನಲೈಸ್ ಮಾಡಿವ್ರಂತೆ. ಸೊ ನಾನ್ ಕೇಳ್ತಾ ಇರ್ತಕ್ಕಂಥದ್ದು, ಏನು ನಮ್ಮ ವಿರೋಧ ಪಕ್ಷಗಳು ಚರ್ಚೆಯನ್ನು ಮಾಡ್ತಾ ಇದ್ದಾರೆ, ಏನು ಸರ್ಕಾರ ನಡೀತಾ ಇಲ್ಲ ಅಥವಾ ಸಚಿವರು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ. ದಯವಿಟ್ಟು ಒಂದು ವಿಚಾರವನ್ನ ನಮ್ಮ ವಿರೋಧ ಪಕ್ಷದವ್ರು ಹೇಳಕ್ ಇಷ್ಟಪಡ್ತೀನಿ. ಏನು ಅಂತ ಹೇಳಿದ್ರೆ, ಆಲ್ರೆಡಿ ಖಾತೆಯನ್ನ ಬೇರೆ ಬೇರೆ ಸಚಿವರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಆಲ್ರೆಡಿ ನೇಮಕವನ್ನು ಮಾಡಿದ್ದೇವೆ. ನಾವು ಏನು 14 ಸಚಿವರನ್ನ ನಾವು ನೇಮಕವನ್ನು ಮಾಡಿದ್ದೇವೆ. 14 ಸಚಿವರು ಆಲ್ರೆಡಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಅಡಿಷನಲ್ ಆಗಿ ಇನ್ನಿರ್ತಕ್ಕಂಥ ಖಾತೆಗಳನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಸೊ ಮುಖ್ಯವಾಗಿ ಈಗಿನ ಪರಿಸ್ಥಿತಿನಲ್ಲಿ ಬರ ಮ್ಯಾನೇಜ್ ಮಾಡ್ತಾ ಇರ್ತಕ್ಕಂಥದ್ದು, ಮತ್ತೆ ಏನು ಅತಿವೃಷ್ಟಿ ಆಗ್ತದೆ, ಮಳೆ ಬೀಳ್ತಾ ಇದೆ, ಆ ಪ್ರದೇಶದಲ್ಲಿ ಇರ್ತಕ್ಕಂಥ ಜಾನುವಾರುಗಳಿಗೆ ಮೇವು, ನೀರು ಮತ್ತೆ ಜನತೆಗೆ ನೀರು, ಈ ರೀತಿಯಾದಂತಹ ಕೆಲಸಗಳನ್ನ ನಾವು ಸಾಗರೋಪಾದಿಯಲ್ಲಿ ಆಲ್ರೆಡಿ ಮಾಡ್ತಾ ಇದ್ದೇವೆ. ನಮ್ಮ ರೆವಿನ್ಯೂ ಮಿನಿಸ್ಟರ್ ಆದಂತ ಪರಮೇಶ್ವರ್ ಕಂದಾಯ ಸಚಿವರು ಆಲ್ರೆಡಿ ನಿನ್ನೆ ಕಂದಾಯ ಸಚಿವರು ನಿನ್ನೆ 500 ಕೋಟಿಯನ್ನ ಆಲ್ರೆಡಿ ಪ್ರತಿ ಜಿಲ್ಲೆ
5 ಕೋಟಿ ಮತ್ತೆ ಪ್ರತಿ ತಾಲೂಕಿಗೆ 1 ಕೋಟಿಯನ್ನು ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಇದರ ಅರ್ಥ ನಾವು ಕಾರ್ಯವನ್ನು ಆಲ್ರೆಡಿ ಕಾರ್ಯಪ್ರವೃತ್ತರಾಗಿದ್ದೇವೆ. ಜನತೆಗೆ ಯಾವುದೇ ರೀತಿಯ ಸಂಕಷ್ಟ ಬರದ ಹಾಗೆ, ಜನರಿಗೆ ಯಾವುದೇ ರೀತಿಯ ಸಮಸ್ಯೆ ಬರದ ಹಾಗೆ ಸರ್ಕಾರ ನಿರ್ಧಾರವನ್ನು ಆಲ್ರೆಡಿ ತೆಗೆದುಕೊಂಡಿದೆ. ಸೊ ವಿರೋಧ ಪಕ್ಷಗಳು ಕೇವಲ ವಿರೋಧ ಮಾಡೋದಕ್ಕೋಸ್ಕರ ಈ ರೀತಿಯಾದಂತಹ ಹೋರಾಟಗಳನ್ನ ಅಥವಾ ಗಲಾಟೆಯನ್ನ ಮಾಡ್ತಾರೆ, ಅದು ಅವರ ಹಕ್ಕು, ಅದು ಮಾಡ್ತಾ ಇದ್ದಾರೆ. ಬಟ್ ವಾಸ್ತವವಾಗಿ ಎಸ್ ಆಗ್ಬೇಕಾಗಿತ್ತು, ಇದು ನಿಧಾನ ಆಗಿದೆ. ಅದು ಮೋಸ್ಟ್ಲಿ ಈ ವೀಕ್ ನಲ್ಲಿ ಕಂಪ್ಲೀಟ್ ಆಗ್ತದೆ ಅಂತ ಹೇಳಿ ಎಲ್ಲರೂ ನಾವು ಭಾವಿಸ್ತಾ ಇದ್ದೇವೆ. ಆದ್ರೆ ವಾಸ್ತವವಾಗಿ ಏನು ಅಂತಂದ್ರೆ, ಇದು ನಮ್ಮ ಸರ್ಕಾರ ಮಾತ್ರ ಅಲ್ಲ, ಹಿಂದಿನ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗೂ ಕೂಡ ಸರಿಸುಮಾರು 1 ತಿಂಗಳು ಯಾರನ್ನೂ ಇಟ್ಕೊಂಡಿರ್ಲಿಲ್ಲ. ಅದಾದ ನಂತರ ಬಸವರಾಜ ಬೊಮ್ಮಾಯಿಯವರು ಕಳೆದ 6 ತಿಂಗಳಲ್ಲಿ 13 ಖಾತೆಯನ್ನು ತಮ್ಮಲ್ಲೇ ಉಳಿಸ್ಕೊಂಡಿದ್ರು. ಆದ್ರೆ ಅಲ್ಲ, ಬರೀ ಕಂಪೇರ್ ಮಾಡದೆ ಆಯ್ತಾ ಅಂತ, ಬರೀ ಇಲ್ಲಿ ಕಂಪೇರ್ ಮಾಡದೆ ಆಯ್ತಾ? ಕಂಪೇರ್ ಮಾಡೋದಲ್ಲ, ಅಲ್ಲ ಅವ್ರು ಹಂಗ್ ಮಾಡಿದ್ರು ಅದಕ್ಕೆ ನಮ್ದು ಹಿಂಗಾಯ್ತು ಅಂತ, ಅದು ಸಮರ್ಥನೆ ಆಗ್ಬಾರ್ದಲ್ವಾ ಇಲ್ಲಿ? ಅಲ್ಲ ಪೃಥ್ವಿರಾಜ್, ನಾನು ಕಂಪೇರ್ ಅನ್ನ ಮಾಡ್ತಾ ಇಲ್ಲ. ನಾನು ನಿಮ್ಮನ್ನ ಅಥವಾ ವಿರೋಧ ಪಕ್ಷದ ಪ್ರಶ್ನೆ ಕೇಳ್ತೀನಿ, ರಾಜ್ಯದಲ್ಲಿ ಯಾವ ಅಭಿವೃದ್ಧಿ ಕೆಲಸ ನಿಂತಿದೆ ಅಥವಾ ರಾಜ್ಯದಲ್ಲಿ ಯಾವ ಸಮಸ್ಯೆ ನಿಂತಿದೆ? ಯಾವ ಅಭಿವೃದ್ಧಿ ಕೆಲಸ ನಿಂತಿದೆ ಅಲ್ಲ, ಯಾವ ಅಭಿವೃದ್ಧಿ ಆಗ್ತಾ ಇದೆ ಅಂತ ಅವ್ರು ಪ್ರಶ್ನೆ ಮಾಡ್ತಿರೋದು. ಅಲ್ಲ, ಯಾವ ಅಭಿವೃದ್ಧಿ ನಿಮ್ಗೆ ಕಣ್ ಕಾಣ್ತಿಲ್ಲ ಹೇಳಿ? ರಾಜ್ಯ ಸರ್ಕಾರ ಆಲ್ರೆಡಿ ಏನು ಸರಿಸುಮಾರು 4,09,00,000 ಬಜೆಟ್ ಅನ್ನ ಮಂಡನೆ ಮಾಡಿದೆ. ಸರಿಸುಮಾರು 40% ಆಲ್ರೆಡಿ ನಾವು ಅಪ್ರೂವಲ್ ಕೊಟ್ಟು ಕೆಲಸವನ್ನ ಮಾಡ್ತಾ ಇದ್ದೇವೆ. ಅಭಿವೃದ್ಧಿ ಕೆಲಸದಲ್ಲಿ ಕಳೆದ 2019 23 ಎಷ್ಟು 35% ಮಾತ್ರ ಖರ್ಚು ಮಾಡಿದ್ರು. 2019 21 ಕೇವಲ 25% ಫಂಡ್ ಅನ್ನ ಖರ್ಚು ಮಾಡಿದ್ರು. ಆ ರೀತಿಯಂತ ಪರಿಸ್ಥಿತಿ ನಮ್ಮಲ್ಲಿಲ್ಲ. ನಾವು ಆಲ್ರೆಡಿ ಅಭಿವೃದ್ಧಿ ವಿಚಾರಕ್ಕೆ ಬರೋದಾದ್ರೆ ನಾವು ಆಲ್ರೆಡಿ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಬೆಂಗಳೂರಲ್ಲಿ ಸರಿಸುಮಾರು 1.5 ಲಕ್ಷ ಕೋಟಿ ಅಭಿವೃದ್ಧಿ ಕೆಲಸ ನಡೀತಾ ಇದ್ದೇವೆ. ಬೆಂಗಳೂರಿನಲ್ಲಿ ಗ್ರೌಂಡ್ ವಾಟರ್ ರಿಸರ್ಚ್ ಕೆಲಸ ಮಾಡ್ತಾ ಇದ್ದೇವೆ. ರಸ್ತೆಗಳ ಮೂಲ ಸೌಕರ್ಯಗಳ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೇವೆ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಹೊಸ ಕಾರಿಡಾರ್ ಗಳನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ರಾಜ್ಯಾದ್ಯಂತ ಕುಡಿಯುವ ನೀರಿಗೆ ಚಂದ್ರಶೇಖರ್ ಅವರೇ, ರಘು ದೊಡ್ಡೇರಿ ಅವರು ಪ್ರಣಾಳಿಕೆನೆ ಹೇಳ್ತಾ ಇದ್ದಾರೆ. ಮಾತು ಚೆನ್ನಾಗಿದೆ, ಇಂಪ್ಲಿಮೆಂಟೇಷನ್ ಬೇಕು, ಇಲ್ಲಿ ಗ್ರೌಂಡ್ ರಿಯಾಲಿಟಿ ಬೇಕಾಗಿದೆ. ನೀವು ತೆಗೆದುಕೊಳ್ಳಿ. ರಘು ದೊಡ್ಡೇರಿ ಅವ್ರಿಗೆ ಮಾತನಾಡ್ತೀನಿ. ರಘು ದೊಡ್ಡೇರಿ ಅವ್ರಿಗೆ ಮಾತನಾಡ್ತೀನಿ, ಒಂದೇ ನಿಮಿಷ ಮಾತನಾಡ್ತೀನಿ, ಮಾತಾಡುವಂತ್ರಿ. ನೋಡಿ ಪೃಥ್ವಿ, ಪುಂಖಾನುಪುಂಖವಾಗಿ ಇಷ್ಟೊತ್ತು ಸುಳ್ಳು ಹೇಳಿದ ರಘು ದೊಡ್ಡೆ ಅವರು, ದಯಮಾಡಿ ಒಂದು ವಿಷಯ ಹೇಳಿ, ಎಷ್ಟು ತಾಲೂಕಲ್ಲಿ ಬರ ಇದೆ ಇವಾಗ? ಅಟ್ಲೀಸ್ಟ್ ಅಂಕಿಅಂಶನಾದ್ರೂ ಇದೆಯಾ? ಆಮೇಲೆ ಏನೋ ಎಲ್ಲಾ ಕಡೆ ಡೆವಲಪ್ಮೆಂಟ್ ಆಗ್ತದೆ ಅಂತ ಹೇಳಿದ್ರಲ್ಲ, ₹1 ಕೆಲಸ ಆಗ್ತಿಲ್ಲ ರೀ, ಬೆಂಗಳೂರಿಗೆ ಬಂದು ನೇಣು ಹಾಕಂತೀನಿ ಅಂತ ಹೇಳಿದ್ರು. ಯಾರು ಹೇಳಿದ್ದೇಳಿ? ಇದೇ ಕಾಂಗ್ರೆಸ್ನ ಶಾಸಕ ಯಾರು ರಾಜು ಕಾಗೆ, ಇವ್ರದೇ YN ಗೋಪಾಲಕೃಷ್ಣ ಏನ್ ಹೇಳಿದ್ರು, ಮೊಣಕಾಲ್ಮೂರ್ನ ಶಾಸಕ ಚರಂಡಿಗೊಂದು ಹಿಡಿ ಮಣ್ಣು ಹಾಕೋಕೆ ನಮ್ಮ ಹತ್ರ ಯೋಗ್ಯತೆ ಇಲ್ಲ ಅಂತ ಹೇಳಿ. ಹಾಗಾಗಿ ದಯಮಾಡಿ ಡೆವಲಪ್ಮೆಂಟ್ ಅನ್ನೋ ಪದಗಳು ಅವ್ರ ಬಾಯಿಗೆ ಚೆನ್ನಾಗಿ ಕಾಣಲ್ಲ, ಆಮೇಲೆ ಬಾಯಿ ತೊಳ್ಕೋಬೇಕಾಗತ್ತೆ. ಮತ್ತೊಂದು ವಿಷಯ ಹೇಳೋದು ಅಂತ ಹೇಳಿದ್ರೆ, ಯಾವ ಕಾರಣಕ್ಕೆ ಇಷ್ಟೊಂದು ಮುಂದೆ ಹೋಗಿದೆ ಪೃಥ್ವಿ ಇದು ಸಂಪುಟ ವಿಸ್ತರಣೆ? 5ನೇ ತಾರೀಕು ಆಗ್ಬೇಕಾಗಿತ್ತು, 5ನೇ ತಾರೀಕು ಆಮೇಲೆ 8ನೇ ತಾರೀಕಿಗೆ ಪೋಸ್ಟ್ಪೋನ್ ಆಯ್ತು, 8ನೇ ತಾರೀಕಿಂದ 12ನೇ ತಾರೀಕು ಪೋಸ್ಟ್ಪೋನ್ ಆಯ್ತು. ಯಾಕೆ ಅಂತ ಹೇಳಿದ್ರೆ, ಇವರ ರಾಹುಲ್ ಗಾಂಧಿ ಅವರು ಬ್ಯಾಂಕಾಕ್ ಅಲ್ಲಿ ಬ್ಯುಸಿ ಆಗಿದ್ರು, ಅದಕ್ಕೋಸ್ಕರ 3 ಸರಿ ಪೋಸ್ಟ್ಪೋನ್ ಮಾಡಿದ್ರು. ಯಾರೋ ಇವರ ಪುಣ್ಯಾತ್ಮ ಎಲ್ಲೋ ಹೋಗಿ ಬ್ಯಾಂಕಾಕ್ ಅಲ್ಲಿ ಬ್ಯುಸಿ ಆಗಿರೋದಕ್ಕೆ ನಮ್ಮ ರಾಜ್ಯದ ಜನ ನೇಣಾಕೋಬೇಕಲ್ರಿ? ಏನ್ ಕರ್ಮ ರೀ ಇದು? ಏನ್ ಕರ್ಮ ಇದು? ಯಾಕೆ 3 ಸರಿ ಪೋಸ್ಟ್ಪೋನ್ ಆಯ್ತದು? ಇದಕ್ಕೆ ಏನು ಉತ್ತರ ಹೇಳ್ಬೇಕು ತಾನೆ? ನೋಡಿ, 124 ಕ್ಷೇತ್ರದಲ್ಲಿ ಇವತ್ತು ಬರ ಇದೆ ಪೃಥ್ವಿ. ಒಂದೇ ಒಂದ್ ಕಡೆ ರೈತರ ಸಹಾಯವಾಣಿ ಎಲ್ಲಾದ್ರೂ ಓಪನ್ ಮಾಡಿದಾರ? ನಾಚಿಕೆ ಬೇಕ್ರಿ ಈ ಸರ್ಕಾರಕ್ಕೆ. ನಾವೇನು ಕೆಲಸ ಮಾಡ್ತಿದೀವಿ ಅಂತ ಹೇಳಿದಲ್ಲ, ಒಂದೇ ಒಂದು ಜಿಲ್ಲೆ ಒಳಗಡೆಗೆ ಬರದ ಅಧ್ಯಯನ ಸಮಿತಿಯ ಮೀಟಿಂಗ್ ಆಗಿದ್ಯಾ? ಎಷ್ಟು ಕಡೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ? ಯಾವ ಸರ್ಕಾರಿ ಅಧಿಕಾರಿ ಕೆಲಸ ಮಾಡ್ತಾ ಇದ್ದಾರೆ? ಮೊನ್ನೆ ಇದೇ DCM ಅವರು ತುಮಕೂರಲ್ಲಿ ಒಂದು ಬರ ಅಧ್ಯಯನ ಸಮಿತಿದ ಒಂದು ಮೀಟಿಂಗ್ ತಗೊಂಡಿದ್ರು ಪೃಥ್ವಿ. ಮೀಟಿಂಗ್ ಅಲ್ಲಿ ಅವರೇ ಹೇಳಿದ್ದು, 381 ಮಳೆ ಮಾಪನ ಕೇಂದ್ರದಲ್ಲಿ 147 ಕೆಲಸ ಮಾಡ್ತಾ ಇಲ್ಲ. ಅರ್ಧಕ್ಕರ್ಧ ಮಳೆ ಮಾಪನ ಕೇಂದ್ರಗಳೇ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ರೆ, ಇವ್ರಿಗೆ ಬರವನ್ನ ಯಾವ ರೀತಿ ಮೆಜರ್ ಮಾಡ್ತಾರೆ? ಎಷ್ಟು ಬರ ಇದೆ, ಎಷ್ಟು ಪರಿಹಾರ ಕೊಡಬೇಕು, ಎಷ್ಟು ರೈತರು ಬೀದಿಗೆ ಬಿದ್ದಿದ್ದಾರೆ ಅಂತೇಳಿ ಇವ್ರಿಗೆ ಮೆಜರ್ಮೆಂಟ್ ಗತಿ ಇಲ್ಲ. SDRF ಘೋಷಣೆ ಮಾಡಬೇಕಾಗಿತ್ತು, ಯಾವುದು ಸ್ಟೇಟ್ ಡ್ರಾಫ್ಟ್ ರಿಲೀಫ್ ಫಂಡ್ ಘೋಷಣೆ ಮಾಡಬೇಕಾಗಿತ್ತು. ಸ್ಟೇಟ್ ಡ್ರಾಫ್ಟ್ ರಿಲೀಫ್ ಫಂಡ್ ಕುರಿತು ಸುದ್ದಿ ಇಲ್ಲ. DC ಹತ್ರ ಮಾತಾಡಿದ್ರೆ ಅವ್ರಿಗೆ ಎಷ್ಟು ಅಮೌಂಟ್ ರಿಲೀಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಹೇಳಿ ಗೊತ್ತಿಲ್ಲ. ಇವತ್ತು ಒಂದ್ ಕಡೆಗೆ ಬರ ಬಂದಿದೆ, ಇನ್ನೊಂದ್ ಕಡೆಗೆ ಪ್ರವಾಹ ಬಂದು ಕೂತಿದೆ. ಮರ್ಯಾದೆ ಇವರಿಗೆ ಚೀಫ್ ಮಿನಿಸ್ಟರ್ಗೆ ಅಲ್ಲೋಗಿ ಪ್ರತಿಭಟನೆ ಕೂತಿದಾರಲ್ರಿ ಸಂಸತ್ ಮುಂದೆ. ಇಲ್ಲೆಲ್ಲ ಸುಭಿಕ್ಷವಾಗಿದ್ರೆ ಹೋಗಿ ಕೂತ್ಕೊಳ್ಳಿ. ಇಲ್ಲಿ ಜನ ಸಾಯ್ತಾ ಇದ್ದಾರೆ, ರೈತರೆಲ್ಲರೂ ಬೀದಿಗೆ ಬಿದ್ದಿದ್ದಾರೆ, ಕುಡಿಯೋಕಂತ ನೀರ್ಗತಿ ಇಲ್ಲ, ಅಣೆಕಟ್ಟುಗಳೆಲ್ಲ ಒಣಗೋಗಿದ್ದಾವೆ. ಅಲ್ಲೋಗಿ ಪ್ರತಿಭಟನೆ ಮಾಡ್ತಾರಂತೆ ಎಲ್ಲ, ಅಲ್ಲಿ ಕಾಕ್ರೋಚ್ಗಳು ಜಿಲ್ಲೆಗಳ ಜೊತೆ ಹೋಗ್ಕೊಂಡು. ಇದು ಇವತ್ತಿನ ಕರ್ನಾಟಕದ ಪರಿಸ್ಥಿತಿ ಆಗಿರ್ತಕ್ಕಂಥದ್ದು. ಯಾವ ಜಿಲ್ಲೆಗೆ ಉಸ್ತುವಾರಿ ಸಚಿವರಿದ್ದಾರೆ ಪೃಥ್ವಿ? ಎಲ್ರಿಗೂ 2 ಕೊಟ್ಟಿದ್ದಾರೆ, ಬಟ್ ಯಾರು ಹೋಗಿದ್ದಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್. ಪೇಪರ್ ಅಲ್ಲಿ ಬಂತು 14 ಜನ ಸಚಿವರಿಗೂ ಕೂಡ 13 ಜನ ಸಚಿವರು ಇನ್ಕ್ಲೂಡಿಂಗ್ CM ಸೇರೋದಾದ್ರೆ 14 ಜನ, ಆದ್ರೆ ಎಲ್ರಿಗೂ 2 ಜಿಲ್ಲೆ 3 ಜಿಲ್ಲೆ ಕೊಟ್ಟಿದ್ದಾರೆ. ಬಟ್ ಯಾರು ಹೋಗಿದ್ದಾರೆ, ಯಾರನ್ನ ಮಾತನಾಡ್ಸಿದ್ದಾರೆ? ರಘು ದೊಡ್ಡೇರಿ ಅವರೇ, ನೀವ್ ಹೇಳ್ತಾ ಇದ್ರಿ ಮೇವಿಗೆಲ್ಲ ಹಣ ಎಲ್ಲ ಬಿಡುಗಡೆ ಆಗಿದೆ ಅಂತ. ಎಷ್ಟು ಓಪನ್ ಮಾಡಿದ್ದಾರೆ? ಎಲ್ಲಿ ಮೇವು ಕೊಟ್ಟಿದ್ದಾರೆ? ಮುಖ್ಯಮಂತ್ರಿಗಳು
ಮೊದಲನೇ ಬಾರಿ ಭಾನುವಾರ ಅಧಿಕಾರಿಗಳನ್ನ ಸಭೆಯನ್ನ ಮಾಡಿರ್ತಕ್ಕಂಥದ್ದು ಕರ್ನಾಟಕದ ಇತಿಹಾಸದ ಮೊದಲು. ಮಾನ್ಯ ಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಅವರು ಸಂಡೇ ವಿಧಾನಸೌಧದಲ್ಲಿ ರಘುದೊಡ್ಡೇರಿಯವರೇ, ಯಾವತ್ತು ಮಾಡ್ತಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ, ಮೀಟಿಂಗ್ ಏನ್ ಆಗ್ತಾ ಇದೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಷ್ಟೇ. ನನಗೆ ಸಮಯ ಕೊಡಿ ಪ್ಲೀಸ್. ಎಸ್ ಎಸ್ ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಮೀಟಿಂಗ್ ಅನ್ನ ತೆಗೆದುಕೊಂಡು ಪ್ರತಿಯೊಂದು ಜಿಲ್ಲೆಯ ಉಸ್ತುವಾರಿಗಳ ಜೊತೆ ಮಾತನಾಡಿ ಎಲ್ಲೆಲ್ಲಿ ಎಷ್ಟೆಷ್ಟು ಹಣ ಬಿಡುಗಡೆ ಬೇಕಾಗಿದೆ, ಎಲ್ಲೆಲ್ಲಿ ಸಮಸ್ಯೆಗಳಾಗಿದೆ ಅಂತ ಹೇಳುವ ಅಷ್ಟು ವಿಚಾರಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಸ್ಟಾಕ್ ಅನ್ನ ತೆಗೆದುಕೊಂಡು ಮಾಹಿತಿಯನ್ನು ತೆಗೆದುಕೊಂಡು ಆಲ್ರೆಡಿ ನಮ್ಮ ರೆವಿನ್ಯೂ ಕಂದಾಯ ಸಚಿವರು ನಿನ್ನೆ ತಾನೇ ಬಿಡುಗಡೆ ಪ್ರತಿ ಜಿಲ್ಲೆಗೆ 5 ಕೋಟಿ ಮತ್ತೆ ಪ್ರತಿ ತಾಲೂಕಿಗೆ 1 ಕೋಟಿ ಕೊಟ್ಟಿದ್ದಾರೆ. ಅದರ ಅರ್ಥ ನಾವು ಒಂದು ರಾಜ್ಯದ ಜನತೆಗೆ ಸ್ಪಂದಿಸ್ತಾ ಇದ್ದೇವೆ. ದಯವಿಟ್ಟು ಪ್ಲೀಸ್ wait. We are in remote. Please wait. You note down. Please wait. No, you please note down and then answer. Please note down. Have some decorum, please. Have some decorum. So ನಾನು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು, ರಾಜ್ಯ ಸರ್ಕಾರ ಡ್ರಾಟ್, ಈಗಾಗಲೇ ನಾವು 168 ತಾಲೂಕುಗಳನ್ನ ನಾವು ಡ್ರಾಟ್ ಅಂತ ಹೇಳಿದ್ದೇವೆ, ಅಂದ್ರೆ ಬರ ಪೀಡಿತ ಪ್ರದೇಶ ತಾಲೂಕುಗಳಂತ ನಾವು ನಿರ್ಧಾರ ಮಾಡಿದ್ದೇವೆ. ಕೇಂದ್ರ ಸರ್ಕಾರಕ್ಕೆ ನಾವು ಮಾಹಿತಿಯನ್ನು ಕಳ್ಸಿಕೊಟ್ಟಿದ್ದೇವೆ. ಕೇಂದ್ರ ಸರ್ಕಾರ ಡಿಕ್ಲೇರ್ ಮಾಡ್ಬೇಕಾಗಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ರಾಜ್ಯಗಳ ಪಾಲಿಗೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಏನು ಸಹಾಯ ಮಾಡುವುದನ್ನು ಬಿಟ್ಟು ಬಿಜೆಪಿ ಸರ್ಕಾರ ವಿರೋಧ ಪಕ್ಷಗಳು ಏನ್ ಮಾಡ್ತಾ ಇದ್ದಾವೆ? ಆಯ್ತು, ಸಂಸತ್ತಿನಲ್ಲಿ ರಾಜ್ಯಗಳ ಪರವಾಗಿ 19 ಸಂಸದರಿದ್ದಾರೆ, ರಾಜ್ಯದ ಪರವಾಗಿ ಒಂದು ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರಾ? ಅಥವಾ ರಾಜ್ಯದ ಪರವಾಗಿ 4 ಮಂತ್ರಿಗಳಿದ್ದಾರೆ, ರಾಜ್ಯದ ಪರವಾಗಿ ಯಾವ್ದಾದ್ರು ಒಂದು ಪ್ರಶ್ನೆ ಎತ್ತಿದ್ದಾರಾ? ಅಥವಾ ರಾಜ್ಯದ ಪರವಾಗಿ ಒಂದು ಸಹಾಯವನ್ನು ಮಾಡಿದ್ದಾರೆ? ಸಹಾಯಕ್ಕೆ ಬರುವುದನ್ನು ಬಿಟ್ಟು ಇನ್ನೊಂದು ಏನ್ ಗೊತ್ತಾ ರಘುದೊಡ್ಡೇರಿಯವರೇ, ಈ ಟೈಮಲ್ಲೇ ಯಾಕೆ ಇಂಪಾರ್ಟೆಂಟು ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ಕಾರಣ ಆಗ್ತಿರೋದು. ಜನಕ್ಕೆ ಅಧಿಕಾರಿಗಳೇ ಎಲ್ಲ ಮ್ಯಾನೇಜ್ ಮಾಡ್ತಾರೆ ಅನ್ನೋದಾದ್ರೆ ಸಚಿವರೇ ಬೇಕಾಗಲ್ಲ. ಆದ್ರೆ ಅಧಿಕಾರಿಗಳು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ರೆ ಒಬ್ರು ಕಡಕೆ ಇಳಿಯಲ್ಲ ಅಲ್ಲಿ. ಅಲ್ಲ, ಒಂದ್ ನಿಮಿಷ ಪೃಥ್ವಿ, ಜನಪ್ರತಿನಿಧಿಗಳು 224 ಪಕ್ಷಾತೀತವಾಗಿ ಆಯಾ ಜಿಲ್ಲೆ, ಆಯಾ ತಾಲೂಕುಗಳಲ್ಲಿ, ಆಯಾ ಕ್ಷೇತ್ರಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪಕ್ಷಾತೀತವಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಕಂದಾಯ ಸಚಿವರು ಆಲ್ರೆಡಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಹಣ ಅಕೌಂಟ್ ಅಲ್ಲೇ ಇದೆ ಸರ್, ಹಣ ಅಕೌಂಟ್ ಅಲ್ಲೇ ಇದೆ. ನಿನ್ನೆ ಸ್ಟೇಟ್ಮೆಂಟ್ ನೋಡ್ತಾ ಇದ್ದೆ, 329 ಕೋಟಿ ಜಿಲ್ಲಾಧಿಕಾರಿಗಳ ಅಕೌಂಟ್ ಅಲ್ಲಿ ಇದೆ. ಪ್ರತಿ ತಾಲೂಕಿಗೂ 1 ಕೋಟಿ ಕುಡಿಯೋ ನೀರಿಗೆ ಕೊಡ್ತಾ ಇದೀವಿ ಅಂತ ಹೇಳಿದ್ರು. ಇಂಪ್ಲಿಮೆಂಟೇಷನ್ ನೋಡಿದಿರಾ ನೀವು? ಎಲ್ಲಾ ಕಡೆನೂ ಬರ, ನೀರು ಕುಡಿಯೋಕೆ ಹಾಹಾಕಾರ. ಯಾದಗಿರಿ ಜಿಲ್ಲೆ ಒಂದರಲ್ಲಿ ತಗೊಳ್ಳಿ ಸಾಕು, ಗುಳೆ ಹೋಗ್ತಾ ಇದಾರೆ ಜನ, ಅಲ್ಲಿ ಕುಡಿಯಕ್ ನೀರು ಇಲ್ಲ. ಹೌದು, ಅದನ್ನೇ ನಮ್ಮ ಇವರು RDPR ಮಿನಿಸ್ಟರ್ ಅವರು ನಿನ್ನೆ ಹೇಳಿದ್ದಾರೆ, ಗೂಳೆ ಹೋಗಬೇಡಿ, ನಿಮಗೆ ಬೇಕಾದಂತ ಏನು ನಾವು ರಾಮೊಳಗಡೆ ನಾವು ಏನು ಇಂದಿನ MG ನರೇಗಾ ಹಣದಲ್ಲಿ ನೀವು ಕೆಲಸವನ್ನ ಮಾಡಿ ಅಂತ ಹೇಳಿ ಮಾನ್ಯ ಸಚಿವರು ನಿನ್ನೆನೆ ಕೂಡ ಆದೇಶವನ್ನ ಕೊಟ್ಟಿದ್ದಾರೆ. ಎಲ್ಲರನ್ನು ಆಗ್ರಹ ಕೂಡ ಮಾಡಿದ್ದಾರೆ, ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ. ಯಾರು ಗೂಳೆ ಹೋಗುವಂತ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಬಂದಿಲ್ಲ. ಆದ್ರೆ ನಾವು ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥದ್ದು, 19 ಸಂಸದರು ಇರ್ತಕ್ಕಂಥವ್ರು, 4 ಮಂತ್ರಿಗಳಿರ್ತಕ್ಕಂಥ ಕರ್ನಾಟಕದ ಬಿಜೆಪಿ ಶಾಸಕರು ತಮ್ಮ ಸಾಧನೆ ರಾಜ್ಯಕ್ಕೆ ಮತ್ತೊಂದು ಚಂದ್ರಶೇಖರ್ ಅವರೇ, ಮೇನ್ಲಿ ಸಂಪುಟ ವಿಸ್ತರಣೆಗೆ ಪ್ರಮುಖವಾಗಿ ನೋಡೋದಾದ್ರೆ ಈ ಸಂದರ್ಭದಲ್ಲಿ ಮಾಡಿದ್ರೆ ಅಧಿವೇಶನದಲ್ಲಿ ಆನ್ಸರ್ ಮಾಡ್ಲಿಕ್ಕೆ ಆಗಲ್ಲ, ಮಿನಿಸ್ಟರ್ಗಳು ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅಧಿವೇಶನ ಆದ ಬಳಿಕ ಸಂಪುಟ ವಿಸ್ತರಣೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಪ್ಲಾನ್ ಇದೆ ಅಂತ. ನೋಡಿ, ಎಷ್ಟು ಹಸಿ ಸುಳ್ಳುಗಳು ಹೇಳಿದ್ರು ಅಂತ ಹೇಳಿದ್ರೆ ನೋಡಿ, ಮಾತಾಡುವಂತ್ರಿ ರಘುದೊಡ್ಡೇವರೇ, ಮಾತನಾಡ್ತೀನಿ. ಇವ್ರು ಹೇಳಿದ್ರಲ್ಲ 164 ಬರ ಅಂತ ಇದ್ ಮಾಡಿದೀವಿ ಅಂತ ಹೇಳಿ, ಎಷ್ಟು ಸುಳ್ಳು ಹೇಳ್ತಾರೆ ಅಂದ್ರೆ, ಯಾವ್ದಾದ್ರು ಒಂದೇ ಒಂದು ತಾಲೂಕನ್ನ ಬರ ಘೋಷಣೆ ಮಾಡೋದು ಹೇಳಿ. ಇವರು ಬರ ಪೀಡಿತ ಅಂತ ಘೋಷಣೆ ಮಾಡಿ ಅಂತ ಹೇಳಿ ರೈತರು ಬಾಯ್ ಪಡ್ಕೊಂತ ಇದ್ರೆ, ನಾವು ಬಾಯ್ ಪಡ್ಕೊಂತ ಇದೀವಿ. ಇಲ್ಲಿವರೆಗೂ ಒಂದೇ ಒಂದು ತಾಲೂಕನ್ನ ಬರಘೋಷಿತ ತಾಲೂಕು ಅಂತೇಳಿ ಘೋಷಣೆ ಮಾಡಿಲ್ಲ ಇವರು. 164 ಹಸಿ ಸುಳ್ಳು ಹೇಳ್ತಾರಲ್ರಿ ಇವರು. ಬರ ಅಂತ ನಿರ್ಧಾರ ಮಾಡುವ ಒಂದೇ ನಿಮಿಷ ರಘು ಅವ್ರು ಮಾತಾಡ್ಲಿ, ಆಮೇಲೆ ನಿಮ್ಗೂ ಅವಕಾಶ ಕೊಡ್ತೀನಿ. ಒಂದೇ ನಿಮಿಷ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಸರ್ಕಾರ ನಿಮ್ಮದೇ ಇದೆ, ಒಂದೇ ನಿಮಿಷ ಇಬ್ರು ಮಾತಾಡಿದ್ರೆ ಗೊತ್ತಾಗಲ್ಲ. ಆಮೇಲೆ ರಘು ಅವರೇ ಒಂದೇ ನಿಮಿಷ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀನಿ. ಚಂದ್ರಶೇಖರ್ ಅವರು, ಬರ ಪೀಡಿತ ಅಂತ ಘೋಷಣೆ ಮಾಡಬೇಕಾಗಿದ್ದು ರಾಜ್ಯ ಸರ್ಕಾರ, ಆಮೇಲೆ SDRF ನ ರಿಲೀಸ್ ಮಾಡಬೇಕಾಗಿದ್ದು ಫಸ್ಟ್ ರಾಜ್ಯ ಸರ್ಕಾರ. SDRF ಗೆ ಫಂಡ್ ಏನು ಇವ್ರು ತಾತನ ಮನೆಯಿಂದ ತಂದಿರೋದಲ್ಲ, ಅದನ್ನು ಕೂಡ ಕೇಂದ್ರ ಸರ್ಕಾರವೇ ಇದು ಪಾಲಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅದಾದ್ಮೇಲೆ SDRF ರಿಲೀಫ್ ಆದ್ಮೇಲೆ ಮಿಕ್ಕಿದೆಲ್ಲವನ್ನು ಡಾಟಾ ಕಲೆಕ್ಟ್ ಮಾಡ್ಕೊಂಡು ಎಷ್ಟೆಷ್ಟಾಗಿದೆ ಅಂತ ಹೇಳಿ ಇದನ್ನ ಕೊಟ್ಟ ಮೇಲೆ ಕಡೆಗೆ ಅಲ್ಲಿಂದ NDRF ರಿಲೀಸ್ ಆಗೋದು. ಅದಕ್ಕೆ ಪ್ರೋಸೆಸ್ ಆಗುತ್ತೆ 2 ತಿಂಗಳು 3 ತಿಂಗಳು. ಈವನ್ ಮನಮೋಹನ್ ಸಿಂಗ್ ಕಾಲದಲ್ಲೂ ಕೂಡ ಯಡಿಯೂರಪ್ಪ ಕಾಯ್ಕೊಂಡು ಕೂತ್ಕೊಳ್ಳಿಲ್ಲ, ಬರ್ತಿದ್ದಂಗೆ ನಾನು SDRF ರಿಲೀಸ್ ಮಾಡಿದ್ರು. ಎಲ್ಲಾ ರಾಜ್ಯ ಸರ್ಕಾರ SDRF ರಿಲೀಸ್ ಮಾಡ್ಕೊಂಡು ಹೋಗ್ತವೆ. ಮತ್ತೊಂದು ಮಾತನ್ನ ಹೇಳಿದ್ರಿ ಪೃಥ್ವಿ ನೀವು, ಏನು ನೋಡಿ,
6ನೇ ತಾರೀಕಿಂದ ಸೆಷನ್ ಸ್ಟಾರ್ಟ್ ಆಗುತ್ತೆ, ಆಗಸ್ಟ್ 6ನೇ ತಾರೀಕಿಂದ. ಇವತ್ತೆಷ್ಟು? 22ನೇ ತಾರೀಕು. ಇವ್ರು ನಾಳೆನ ನೋಡೋದು ಯಾವತ್ತು ತಗೊಂಡ್ಬರ್ತೀರ ಅಂತ ಇಟ್ಕೊಳ್ಳಿ. 24ಕ್ಕೆ 25ಕ್ಕೂ ಪ್ರಮಾಣ ವಚನ ಸ್ವೀಕರಿಸಿದ್ರೆ 1 ವಾರ ಅಥವಾ 8 ದಿವಸದಲ್ಲಿ ಯಾವ ಮಿನಿಸ್ಟ್ರು ಇಲಾಖೆ ಬಗ್ಗೆ ಪ್ರಿಪೇರ್ ಆಗಕ್ಕೆ ಸಾಧ್ಯನಾ? ಇಲ್ಲ. ನೀವ್ ಹೇಳಿದ್ರಿ ಸಂಪುಟ ಏನೋ ಅಧಿವೇಶನ ಆದ್ಮೇಲೆ ಮಾಡ್ತಾರೆ ಅಂತೇಳಿ. ಅಧಿವೇಶನ ಆದ್ಮೇಲೆ ಮಾಡ್ತಾರೆ ಅಂತೇಳಿ ಹೇಳ್ಬೇಕಾದ್ರೆ ಜನಗಳಿಗೆ ಅದನ್ನ. 67 ಜನ MLA ಡೆಲ್ಲಿಲಿ ಬಿದ್ದಿದಾರಲ್ಲ ತಿಂಗಳ ಗಟ್ಲೆಯಿಂದ. ಅವರ ಏನು ತಾಲೂಕುಗಳೆಲ್ಲ ಬರ ಪಡ್ಕೊಂಡು ಜನ ಎಲ್ಲ ನೇಣಕೊಂತ ಇದಾರೆ. ಇವ್ರು 67 ಜನ MLA ಕಾಂಗ್ರೆಸ್ ಅವರು ಒಬ್ಬಟ್ಟು ಬಿದ್ದಿದ್ದಾರೆ, ಡೆಲ್ಲಿನಲ್ಲಿ ಬಿದ್ದಿದ್ದಾರೆ. ಅವ್ರು ಹೇಳಿ ಕಳಿಸ್ಬೇಕು ತಾನೆ, ಅಟ್ಲೀಸ್ಟ್ ಸಂಪುಟ ಇದು ಸೆಷನ್ ಆದ್ಮೇಲೆ ಮಾಡ್ತೀವಿ ಅಂತ ಹೇಳಿ ಹೋಗಿ ನೀವು ಕಾನ್ಸ್ಟಿಟ್ಯೂನ್ಸಿ ನೋಡ್ಕೊಂಡು ಅಂತ ಹೇಳ್ಬೇಕು ತಾನೆ. ಏನ್ ಮಾಡ್ತಿದ್ದಾರೆ ಇವರು? ಆಟಾಡ್ತಾರ ಬಂದು ಜನಗಳ ಜೊತೆಗೆ. ಈ ಕಡೆ MLA ಕಿವಿ ಹೂವಾಡೋದು, ಬಂದ್ಬಿಟ್ಟು ಅವ್ರಿಗೆ ಡೆಲ್ಲಿ ಬಂದು ಬಿದ್ಕೊಳ್ಳೋದು. ಸಂಪೂರ್ಣ ನಿಮ್ಗೆ ಮಾಡೋ ಯೋಗ್ಯತೆ ಇದ್ರೆ ಮಾಡ್ತೀವಿ ಅಂತ ಹೇಳಿ, ಮಾಡಿಲ್ಲ ಅಂತ ಹೇಳಿ ಸಚಿನ್ ಆದ್ಮೇಲೆ ಮಾಡ್ತೀವಿ ಅಂತ ಹೇಳಿ ಸುಳ್ಳು ಕೇಳಿ ಜನಗಳಿಗೆ ದಿಕ್ಕು ತಪ್ತೀರಾ. ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ. ನೆನ್ನೆ ನೋಡಿ ಅದಕ್ಕೆ ರಾಜ್ಯಪಾಲರ ಭವನ ಕೇಳಿದಾರಂತೆ, ನೀವೆಲ್ಲ ರೆಡಿಯಾಗಿ ಬಂದು ಮಾಡ್ತೀವಿ ಅಂತ ಹೇಳಿ. ಏನ್ ದಿಕ್ ಸಪ್ತಕ್ಕಂತ ಕೆಲಸ ಇದು? ದಿವಸವನ್ನು ನೋಡ್ಕೊಂಡು ಹೋಗಿ ಇಲ್ಲಿ ಪ್ರಶ್ನೆ ಏನಂತ ಹೇಳಿದ್ರೆ ಸುಭಿಕ್ಷವಾಗಿದ್ರೆ ಮಾತಾಡಬೇಡಿ ರಘು. ಓಕೆ ಚಂದ್ರಶೇಖರ್ ರಘು ಮಾತಾಡಿ. ನೋಡಿ, 1 ನಿಮಿಷ ಕೇಳಿಸ್ಕೊಳ್ಳಿ. ನಾವು ಯಾವುದೇ ಶಾಸಕರಿಗೆ ಅಲ್ಲೋಗಿ ಇಲ್ಲೋಗಿ ಅಂತ ನಾವ್ ಯಾರಿಗೂ ಹೇಳಿಲ್ಲ, ಬನ್ನಿ ಅಂತ ಹೇಳಿಲ್ಲ. ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ತದೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತೆ ಏನಿದೆ ಮಾಜಿ ಮುಖ್ಯಮಂತ್ರಿಗಳು ಸೇರ್ಕೊಂಡು ತೀರ್ಮಾನವನ್ನು ಮಾಡ್ತಾರೆ. ನೀವು ಯಾರು ಬರೋದ್ ಬೇಡ ಅಂತ ತೀರ್ಮಾನವನ್ನು ಹೇಳಿದ್ದೇವೆ. ಯಾವುದೇ ಆಲ್ಮೋಸ್ಟ್ ಅಲ್ಲೇ ಇದ್ದಾರೆ ಶಾಸಕರುಗಳು, ಸಚಿವರಾಗಬೇಕು ಅನ್ಕೊಂಡಿರುವಂತ ಶಾಸಕರುಗಳು ಅಲ್ಲೇ ಇದ್ದಾರೆ, ಅಲ್ಲೇ ಲಾಬಿ ಮಾಡ್ತಾ ಇದಾರೆ ಪಾಪ. ಇದು ನಿನ್ನೆ ಮೊನ್ನೆ ಕತೆ ಅಲ್ಲ, 6-7 ತಿಂಗಳದ ಕತೆ ಇದು. ಸರ್ಕಾರ ಬಂದಿರ್ತಕ್ಕಂಥದ್ದು 2 ತಿಂಗಳಾಯ್ತು. 2 ತಿಂಗಳಲ್ಲಿ ಕೆಲವು ಬದಲಾವಣೆಗಳನ್ನು ಆಲ್ರೆಡಿ ಮಾಡಿದ್ದಾರೆ. ಬರ ಪರಿಹಾರದ ವಿಚಾರದಲ್ಲಿ ಸಾಗರೋಪಾದಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇವೆ. ಇಲ್ಲಿನ ನೀರಿನ ಕೊರತೆ ಇದೆ, ಇಲ್ಲಿನ ಮೇವಿನ ಕೊರತೆ ಇದೆ, ಜನರಿಗೆ ಆಹಾರ ಸಿಗ್ತಾ ಇಲ್ಲ, ಉದ್ಯೋಗ ಸಿಗ್ತಾ ಇಲ್ಲ. ಆ ಉದ್ಯೋಗಕ್ಕೂ ಕೂಡ ನಾವು ಏನು MG ನರೇಗಾದಲ್ಲಿ ಆಲ್ರೆಡಿ ಆಗ್ರಹ ಹೇಳಿದ್ದೇವೆ. ನಾವು ನಿಮಗೆ ಬೇಕಾಗಿರ್ತಕ್ಕಂಥ ಏರಿಯಾದಲ್ಲಿ ಕೆಲಸದಲ್ಲಿ ಜಾಬ್ ಕೊಟ್ಟು ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದ್ದೇವೆ. ಯಾರು ಗೂಳೆ ಹೋಗ್ಬಾರ್ದು ಅಂತ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ಅದರ ಅರ್ಥ ನಮ್ಮ ಸರ್ಕಾರ ಜನರ ಪರವಾಗಿ ಕೆಲಸ ಮಾಡ್ತಾ ಇದೆ, ಜನರಿಗೆ ಸ್ಪಂದನೆಯನ್ನು ಮಾಡಿ ಜನರಿಗೆ ಅವಶ್ಯಕತೆ ಇರ್ತ ಕೆಲಸವನ್ನು ನಾವು ಆಲ್ರೆಡಿ ಮಾಡ್ತಾ ಇದ್ದೇವೆ. ಎಸ್, ಅಫ್ಕೋರ್ಸ್ ಈಗ ನಾವು ಹೊಸ ಸಚಿವರು ಕೂಡ ಬಂದಿದ್ರೆ ಅನುಕೂಲ ಆಗ್ತಾ ಇತ್ತು. ಆ ಕೆಲಸವನ್ನ ನಾವು ಆದಷ್ಟು ಬೇಗ ಮಾಡ್ತಾ ಇದ್ದೇವೆ. ಆದ್ರೆ ಇದಕ್ಕೋಸ್ಕರ ನಿಂತೋಗಿದೆ ಡೆವಲಪ್ಮೆಂಟ್ ಗಳು, ಕೆಲಸ ನಿಂತೋಗಿದೆ ಅಂತ ಹೇಳ್ತಕ್ಕಂಥದ್ದು ಇದೇ ಆಗಿದ್ರೆ ಯಡಿಯೂರಪ್ಪನವರು 1 ತಿಂಗಳು ಖಾಲಿ ಇದ್ರು ಯಾಕೆ ಉಳಿಸ್ಕೊಂಡಿದ್ರಿ ನೀವು? ಯಾರು ಸಚಿವರೇ ಇರಲಿಲ್ಲ. ಇದು ಕೇವಲ ಒಂದು ವಿರೋಧ. ಇನ್ನೊಂದು ವಿಚಾರ ಏನ್ ಗೊತ್ತಾ, ನಾನು ಮೊನ್ನೆಯಿಂದಲೂ ಅದನ್ನೇ ಹೇಳ್ತಾ ಇದ್ದೆ. ಇನ್ನು ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗಿಲ್ಲ, ತಾಲೂಕ್ ಪಂಚಾಯತಿ ಎಲೆಕ್ಷನ್ ಇಲ್ಲ, ಜಿಲ್ಲಾ ಪಂಚಾಯತಿ ಮೆಂಬರ್ಗಳಿಲ್ಲ, GBA ಮೆಂಬರ್ಗಳಿಲ್ಲ. ಎಲ್ಲ ಶಾಸಕರ ಕೈಯಲ್ಲೇ ಇದೆ, ಅಧಿಕಾರಿಗಳ ಕೈಯಲ್ಲೇ ಆಡಳಿತ ನಡೀತಾ ಇದೆ. ಹೇಳೋರು ಯಾರು ಅದು ಪ್ರಶ್ನೆ ಇರೋದು. ಮತ್ತೊಂದ್ ಕಡೆ ಇಲಾಖಾವಾರು ಸಚಿವರುಗಳಿಲ್ಲ. ಯಾರನ್ನಾದ್ರೂ ಮಾಡಿ ಸಚಿವರನ್ನ, ಆದ್ರೆ ಬೇಗ ಮಾಡಿ ಅಂತ ಕೇಳ್ತಾ ಇರೋದಷ್ಟೇ. ನೋಡಿ ಪೃಥ್ವಿ, ಈಗ BBMP ಚುನಾವಣೆ ಇರಬಹುದು, ಗ್ರಾಮ ಪಂಚಾಯತಿ ಚುನಾವಣೆ ಇರಬಹುದು, ಸ್ಥಳೀಯ ಚುನಾವಣೆ ಇರಬಹುದು, ಅದನ್ನು ರಾಜ್ಯ ಸರ್ಕಾರ ನಿರ್ಧಾರ ಮಾಡೋದಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇರೋದ್ರಿಂದ ಆ ಕೇಸಿನ ಆಧಾರದ ಮೇಲೆ ಯಾವುದೇ ಚುನಾವಣೆಯನ್ನು ಮಾಡಕ್ಕಾಗಿಲ್ಲ. ಕೋರ್ಟ್ ತುಪ್ಪಕ್ ಅಂತ ಉಗಿತಾ ಇರೋದಕ್ಕೆ ಮಾಡ್ತಾ ಇರೋದು ಇವಾಗ. ಇಲ್ಲ ಅಂದ್ರೆ ಇನ್ನು ಎಷ್ಟು ವರ್ಷ ಆಗಿರೋದು? ಎಲ್ಲ ಪಕ್ಷದವರು ಇದನ್ನೇ ಮಾಡ್ತಾ ಇರೋದು, ಅವ್ರು ಇವರು ಅಂತಲ್ಲ. ಪೃಥ್ವಿ, GBA ಎಲೆಕ್ಷನ್ ಆಗಿ ಎಷ್ಟು ವರ್ಷ ಆಯ್ತು ಸರ್? 1 ನಿಮಿಷ ಪೃಥ್ವಿ, ಎಲ್ಲ ಸರ್ಕಾರಗಳು ಬಂದೋದ್ರು, CM ಗಳು ಚೇಂಜ್ ಆದೋದ್ರು, ಆದ್ರೆ BBMP GBA ಅದು ಎಲೆಕ್ಷನ್ ಆಗ್ಲಿಲ್ಲ. ಅಲ್ಲ, ನಾನು ಅದೇ ಕೇಳ್ತಾ ಇದ್ದೀನಿ. 2019 ಟೆನ್ಯೂರ್ ಮುಗೀತು, ಬಿಜೆಪಿ ಸರ್ಕಾರ 4 ವರ್ಷ ಅಧಿಕಾರದಲ್ಲಿತ್ತು. ಯಾಕೆ BBMP ಚುನಾವಣೆ ನಡೆಸಲಿಲ್ಲ? ಯಾಕೆ ಸ್ಥಳೀಯ ಚುನಾವಣೆಯನ್ನ ನಡೆಸಲಿಲ್ಲ? ಯಾಕೆ ಇಲ್ಲಿ ಕೊನೆವರೆಗೂ ಕೂಡ ಅಂದ್ರೆ ಈಗ ಮಾಡ್ತೀವಿ ಚುನಾವಣೆ ಅಂತ ಬಂದ್ರಲ್ಲ ನೀವು, 3 ವರ್ಷ ಆಯ್ತು, ಏನ್ ಮಾಡಿದ್ರಿ? ನಮ್ ಕೈಲಿದೆ, ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ. ಸುಪ್ರೀಂ ಕೋರ್ಟ್ಗೆ ನೀವೇ ಹಾಕಿದ್ದು ಮೊನ್ನೆ. ಇನ್ನು ಟೈಮ್ ಬೇಕು ಸರ್ ಅಂತ ಹಾಕಿದ್ ಯಾರು? ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಫಸ್ಟ್? ಯಾವಾಗ ಚುನಾವಣೆ ಮಾಡಿ ಅಂತ ಕೇಳಿ ಮಾಡ್ತೀವಿ ಚುನಾವಣೆಯನ್ನ. ಕೇಂದ್ರ ಸರ್ಕಾರ SIR ಅನ್ನು ಮಾಡಿ ಮತ್ತೆ ಸೆನ್ಸಸ್ ಅನ್ನ ಮಾಡಿ ಅಂತೇಳಿ ಎಲ್ಲ ನಮ್ಮ ಸಿಬ್ಬಂದಿಗಳನ್ನೆಲ್ಲ ನಾವು ನಿಯೋಜನೆ ಮಾಡಿದಾಗ ಚುನಾವಣೆ ಮಾಡಕ್ಕೆ ಹೇಗೆ ಸಾಧ್ಯ? ಅಂದ್ರೆ ಕೇಂದ್ರ ಸರ್ಕಾರ ಒಂದ್ ಕಡೆ ಚುನಾವಣೆ ಮಾಡಿ ಅಂತ ಹೇಳೋದು, ಇನ್ನೊಂದ್ ಕಡೆ ಏನು ನಮ್ಮ ಎಂಪ್ಲಾಯೀಸ್ ಗಳನ್ನ ಉಪಯೋಗಿಸ್ಕೊಂಡು ನೀವು ಸೆನ್ಸಸ್ ಮಾಡಿ ಅಂತ ಹೇಳಿದ್ರೆ ಹೇಗ್ ಮಾಡಕ್ ಸಾಧ್ಯ? ಯಾವ್ದಾದ್ರು ಒಂದ್ ಮಾಡಕ್ ಸಾಧ್ಯ? SIR ಸ್ಟಾಪ್ ಮಾಡಿಸಿ, ನಾವು ಚುನಾವಣೆ ಈ ತಿಂಗಳಲ್ಲೇ ಮಾಡ್ತೀವಿ, ನಾವು GBA ಮತ್ತೆ ಬೇರೆ ಬೇರೆ ಚುನಾವಣೆಗಳನ್ನ. ಈಗ ತುಂಬಾ ಚಾಲೆಂಜಿಂಗ್ ಆಗಿರೋದು ಯಾರಿಗೆಲ್ಲ ಅವಕಾಶ ಸಿಗ್ಬೋದು ಅಂತ. ತುಂಬಾ ಚಾಲೆಂಜಿಂಗ್ ಆಗಿದೆ ಅದು. ಅದರ ಜೊತೆಗೆ ಯಾವ ಬಣಕ್ಕೆ ಎಷ್ಟು ಅವಕಾಶ ಕೊಡಬೇಕು ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ನಿಜಕ್ಕೂ ಇದು ಸಂಪುಟ ರಚನೆ ಆದ್ಮೇಲೆ ಇರುವಂತ ಸವಾಲು ಅನ್ಸುತ್ತೆ, ಯಾರ್ಯಾರನ್ನು ಹೇಗ್ ಸಮಾಧಾನ ಮಾಡಬೇಕು ಅಂತ.
ಪೃಥ್ವಿ ಯಾರನ್ನ ಸಮಾಧಾನ ಮಾಡುವುದಿಲ್ಲ. ರಾಜ್ಯದ ಅಭಿವೃದ್ಧಿಗೆ ಯಾರು ಪೂರಕವಾಗಿ ಕೆಲಸ ಮಾಡ್ತಾರೆ, ಯಾರು ಯುವಕರಿದ್ದಾರೆ, ಯಾರು 5-6 ಬಾರಿ ಗೆದ್ದಿದ್ದಾರೆ, ಏನು ರಾಜ್ಯವನ್ನ ಸಮರ್ಥವಾಗಿ ನಡೆಸುವಂತ ಅಧಿಕಾರವನ್ನ ಅಂದ್ರೆ ರಾಜ್ಯದಲ್ಲಿ ಸಮರ್ಥವಾಗಿ ಅಭಿವೃದ್ಧಿ ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಅವರನ್ನ ಮಾಡ್ತೇವೆ. ಅದೇ ರೀತಿ ಸ್ಥಳೀಯವಾಗಿ ಜಾತಿ, ಭಾಷೆ, ಪ್ರದೇಶವಾರು ನಾವು ಪ್ರಾತಿನಿಧ್ಯವನ್ನ ಕೊಡ್ಬೇಕಾಗ್ತದೆ. ಅದನ್ನೆಲ್ಲ ನೋಡ್ಕೊಂಡು ನಾವು ಪ್ರಾತಿನಿಧ್ಯವನ್ನ ಕೊಟ್ಟು ನಾವು ಸಂಪುಟವನ್ನ ನಾವು ಆಲ್ಮೋಸ್ಟ್ ಲಿಸ್ಟ್ ರೆಡಿ ಇದೆ. ಬಟ್ ಅನೌನ್ಸ್ಮೆಂಟ್ ಬಾಕಿ ಇದೆ. ಬೇರೆ ಬೇರೆ ಕಾರಣಗಳಿಂದ 1-2 ದಿನ ನಿಧಾನ ಆಗಿದೆ. ಇಷ್ಟೇ ದಿನ ಕಾಯ್ದಿದ್ರಂತೆ ಇನ್ನೊಂದ್ 2 ದಿನ ಕಾಯ್ದ್ರೆ ನಾವು ಹೊಸ ಸಚಿವರು ಬರ್ತಾರೆ. ಬಟ್ ಹಾಗಾಗಿ ಕೆಲಸ ನಿಂತೋಗಿದೆ ಅಂತ ಹೇಳ್ತಕ್ಕಂಥ ನಮ್ಮ ವಿರೋಧ ಪಕ್ಷದ ಏನು ಇದಿದೆ, ಕಂಪ್ಲೇಂಟ್ ಇದೆ, ಅದು ಖಂಡಿತ ಒಪ್ಪು ಮಾತಲ್ಲ. ಯಾಕೆಂತಂದ್ರೆ ನಾವು ಕೆಲಸವನ್ನ ನಾವು ಸಾಗರೋಪಾದಿಯಲ್ಲಿ ಮಾಡ್ತಾ ಇದ್ದೇವೆ. ಯಾವ್ದಾದ್ರು ಒಂದು ಕೆಲಸ ನಿಂತಿದ್ರೆ, ಯಾವ್ದಾದ್ರು ಒಂದು ತಾಲೂಕಿನಲ್ಲಿ ಅಥವಾ ಒಂದು ಹಳ್ಳಿನಲ್ಲಿ ಈ ರೀತಿಯಾದಂತಹ ಮೇವಿನಿಂದ ಹಸು ಸತ್ತಿದೆ ಅಥವಾ ನೀರು ಇಲ್ದಿರ ಯಾರನ್ನ ಇದು ಜಾನುವಾರುಗಳಿಗೆ ತೊಂದರೆ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಅನ್ನು ತೋರಿಸಿ ನಾವು ಇದನ್ನ ಹೇಳಿದ್ದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೇವೆ. ನಾವು ಎಲ್ಲಾ ಕೆಲಸಗಳನ್ನ ನಾವು ಆಲ್ರೆಡಿ ಕೆಲಸವನ್ನ ಮಾಡ್ತಾ ಇದ್ದೇವೆ. ಸ್ಪೆಷಲ್ ಪ್ರೋಗ್ರಾಮ್ ಹೋಗುತ್ತೆ ಸರ್. ಎಲ್ಲೆಲ್ಲಿ ಏನೇನ್ ಸಮಸ್ಯೆಗಳು ಆಗ್ತಾ ಇದೆ ಅನ್ನುವಂಥದ್ದನ್ನ ತೋರಿಸ್ತಾನೇ ಇದೀವಿ. ಮೂಲ ಸೌಕರ್ಯಗಳೇ ಇಲ್ಲ, ಮೂಲಭೂತ ಸೌಕರ್ಯಗಳೇ ಇಲ್ಲ. ಚಂದ್ರಶೇಖರ್ ಅವರು ಮಾತಾಡ್ತೀನಿ ಚಂದ್ರಶೇಖರ್ ಅವರು ಮಾತಾಡ್ತೀನಿ. ಕೇಂದ್ರ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು ಏನು ಒಂದೇ ನಿಮಿಷ ರಘುವರೆ ಒಂದೇ ನಿಮಿಷ. ಇಡೀ ಡಿಬೇಟ್ ಅಲ್ಲಿ ಮುಕ್ಕಾಲ್ ಮೇಲೆ ಅವರೇ ಮಾತಾಡಿದ್ರು. ಔಟ್ ಟೈಮ್ ಅವರೇ ಮಾತಾಡ್ತಾರೆ ಅಂತ ಹೇಳಿದ್ರೆ ಎಷ್ಟೆಷ್ಟು ಸುಳ್ಳುಗಳು ಹೇಳ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು. ಇವ್ರು ಹೇಳಿದ್ರು ಬರದಿಂದ ಯಾವುದೇ ತೊಂದರೆ ಆಗಿಲ್ಲ ಅಂತ ಹೇಳಿ. ಇವರ ಮುಖ್ಯಮಂತ್ರಿ ರೈತರಿಗೆ ಹೇಳ್ತಾರೆ ಬೆಳೆ ಬೆಳಿಬೇಡಿ ಅಂತ. ಬೆಳೆ ಬೆಳಿಬಾರ್ದಂತೆ ರೈತರನ್ನ ನೇಣಕೋಬೇಕಾಗಾದ್ರೆ. ಮತ್ತೊಂದು ಮಾತಾಡ್ತಾರೆ ಯಡಿಯೂರಪ್ಪನವ್ರ ಕಾಲ ಅಂತ ಹೇಳ್ತಾರೆ. ನೋಡಿ, ಹೊಸ ಸರ್ಕಾರ ಬಂದಾಗ ಮಂತ್ರಿಮಂಡಲ ಮಾಡ್ಬೇಕಾದ್ರೆ ಸಮಯ ಆಗುತ್ತೆ. ಇದು ಹೊಸ ಸರ್ಕಾರ ಆಗಿದ್ದಲ್ಲ. ಸಿದ್ದರಾಮಯ್ಯಗಿಂತ ಇವ್ರು ಯಾರೋ ಜಾಸ್ತಿ ಪೇಮೆಂಟ್ ಕೊಡ್ತಿದ್ರು ಅಂತ ಹೇಳಿ ನಿಮ್ಮ ಪೇಮೆಂಟ್ ವ್ಯವಹಾರಕ್ಕೆ ನೀವು ಸಿಎಂ ಚೇಂಜ್ ಮಾಡ್ಕೊಂಡಿದ್ದು. ನಿಮ್ ಪೇಮೆಂಟ್ ವ್ಯವಹಾರಕ್ಕೆ ಮಂತ್ರಿಮಂಡಲ ಚೇಂಜ್ ಆಗಿದ್ದು. ಅದನ್ನ ಜನರ ತಲೆ ಮೇಲೆ ಎಳಿತೀರಾ ನೀವು? ಅಂದ್ರೆ ಈ ಮುಖ್ಯಮಂತ್ರಿಗಳು ಬದಲಾವಣೆ ಆದ್ರೆ ಪೇಮೆಂಟ್ ಇಂದ ಬದಲಾವಣೆ ಆಗ್ತಾರೆ ಅಂತನಾ ನಿಮ್ಮ ಅರ್ಥ? ಅಂದ್ರೆ ಈ ಮುಂಚೆ 3 ಜನ ಆಗಿದ್ರಲ್ಲ ಸರ್ ಬಿಜೆಪಿ, ಅದಕ್ಕೆ ಏನ್ ಅನ್ಕೊಬೇಕು? ಪೇಮೆಂಟ್ ಟ್ರಾನ್ಸಾಕ್ಷನ್ ಆಯ್ತಾ? ಕಾರಣಕ್ಕಾಗಿದೆ ಅಂತ ಹೇಳಿದ್ವಿ ನಾವು ಅದನ್ನ. ಅಲ್ಲ, ನೀವು ಸದಾನಂದ ಗೌಡರ ಮಾಡಿದಾಗ ಎಷ್ಟು ಖರ್ಚು ಮಾಡಿದ್ರಿ? ಅಲ್ಲಿ ಯಡಿಯೂರಪ್ಪನವ್ರದ್ದು ಲೀಗಲ್ ಪ್ರಾಬ್ಲಮ್ ಆಗಿ ಕಾರಣಕ್ಕೋಸ್ಕರ ಅಲ್ಲ, ಆಮೇಲೆ ಸದಾನಂದ ಗೌಡರು ಬಂದ್ರು, ಸದಾನಂದ ಗೌಡರಿಂದ ಜಗದೀಶ್ ಶೆಟ್ಟರಿಗೆ ಕೊಟ್ರಲ್ಲ, ಹಂಗಾದ್ರೆ ಅದ್ ಪೇಮೆಂಟ್ ಅಂತನಾ? ನೀವು ಅವ್ರಿಗೆ ಒಂದ್ ನಿಮಿಷ ಅವ್ರಿಗೆ ಬೀಟ್ ಮಾಡ್ತೀರಾ? ಅವ್ರದ್ದು ಔಟ್ ಟೈಮ್ ಅಲ್ಲಿ ಅವರೇ ಮಾತಾಡ್ತಾರೆ, ಡಿಸ್ಟರ್ಬ್ ಮಾಡಲ್ಲ. ಅವ್ರೇನ್ ಹೇಳ್ತಾ ಇದ್ರು ಪೃಥ್ವಿ, ಮಂತ್ರಿಮಂಡಲದಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ, ಯಾರಿಗೆ ಏನು ಅರ್ಹತೆ ಇರುತ್ತೆ ಅವ್ರಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿ. ಇಲ್ಲಿವರೆಗೂ ಆಗಿರ್ತಕ್ಕಂಥದ್ದು ಬರೀ 13 ಜನ ಮಿನಿಸ್ಟ್ರು. 13 ಜನ ಮಿನಿಸ್ಟ್ರಲ್ಲಿ ಆಗ್ಲೇ 3 ಜನ ದೊಡ್ಡ ಬಂಡಾಯ ಜಲಸಂಪನ್ಮೂಲ ಸಚಿವರಂತೆ ರಾಮಲಿಂಗಾರೆಡ್ಡಿ ಅವರು. 3 ಕ್ರಸ್ಟ್ ಗೇಟ್ಗಳಿಗೆ 3 ಜನ ಚೀಫ್ ಮಿನಿಸ್ಟರ್ ಬಂದಾರಲ್ಲ, ಅದನ್ನೇ ಬೈಕಾಟ್ ಮಾಡ್ತಾರೆ ಅವರು. ಇವತ್ತು ಅವ್ರು ಕೆಲಸ ಮಾಡ್ತಾರ ಇಲ್ವಾ ಗೊತ್ತಿಲ್ಲ. ಆಮೇಲೆ ಕೃಷ್ಣ ಬೈರೇಗೌಡರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಂತೆ, ಅವ್ರಿಗೆ BDA ಕೊಟ್ಟಿಲ್ಲ, BMRDA ಕೊಟ್ಟಿಲ್ಲ. ಅವ್ರನ್ನ ಇದನ್ನ ಇಟ್ಕೊಂಡು ನಾನೇನ್ ಮಾಡ್ಲಿ, ಇಂಜಿನ್ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರು ಕೆಲಸ ಮಾಡ್ತಿಲ್ಲ. ಆಮೇಲೆ ಆಹಾರ ಸಚಿವರಂತೆ ಮುನಿಯಪ್ಪನವರು ನನಗೆ ಖಾತೆ ಬದಲಾವಣೆ ಮಾಡೋಕೆ ನಾನು ಕೆಲಸನೇ ಮಾಡಲ್ಲ ಅಂತ ಕೂತಿದ್ರು ಅವರು. 13 ಜನದಲ್ಲೇ 30 ಆಟ ಆಡಿದ್ರು ಇವರು. ಇನ್ನ 20 ಎಕ್ಸ್ಟ್ರಾ ಮಾಡಿದ್ರೆ ನಡಕಾಗುತ್ತಾ? ಯಾರಿಗ ಅರ್ಹತೆ ಮೇಲೆ ಕೊಟ್ಟಿದ್ದಾರೆ ನೀವು? ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ 4 ಜನ 5 ಜನ ಎಲ್ಲರಿಗೂ ಬೆಂಗಳೂರನ್ನ ಕೂತ್ಕೊಂಡ್ರೆ ಇವತ್ತು ಬೇರೆ ಬೇರೆ ಜಿಲ್ಲೆಗಳ ಕಥೆ ಏನಾಗ್ಬೇಕು? ಯಾವ ಕೆಲಸ ಇಂಥವ್ರನ್ನ ಎಷ್ಟು ಡಿಸ್ಟರ್ಬ್ ಮಾಡ್ತೀರಿ ಇವರು? ಅಲ್ಲ, ಈಗ ತುಂಬಾ ಚಾಲೆಂಜಸ್ ಇದೆ ರಘು ಅವರೇ. ಮಹಿಳೆಯರಿಗೆ ಎಷ್ಟು ಜನ ಕೊಡ್ತಾರೆ, ಯುವಕರಿಗೆ ಎಷ್ಟು ಜನ ಕೊಡ್ತಾರೆ, ಹಳಬರಿಗೆ ಎಷ್ಟು ಜನಕ್ಕೆ ಕೊಡ್ತಾರೆ, ಆಸ್ತನ ಕಲಾವಿದ್ರು ಅಂತ ಕೆಲವರು ಇರ್ತಾರೆ, ಅವರಿಗೆ ಎಷ್ಟು ಜನಕ್ಕೆ ಕೊಡ್ತಾರೆ ಅನ್ನುವಂತ ಪ್ರಶ್ನೆಗಳಿದಾವೆ. ಅದು ಹೇಗ್ ಬ್ಯಾಲೆನ್ಸ್ ಮಾಡ್ತಾರೆ, ಅದೇ ಚಾಲೆಂಜಿಂಗ್ ಆಗಿದ್ದು ಅಂತಾನೆ ನಾನು ಕೇಳಿದ್ದು. ಅದು ನೋಡಿ, ನಮ್ಮ ಮಿತ್ರರು ಒಂದು ವಿಚಾರವನ್ನು ಹೇಳಿದ್ರು. ರಾಮಲಿಂಗಾರೆಡ್ಡಿ ಅವರು, ಮಾನ್ಯ ಕೃಷ್ಣ ಬೈರೇಗೌಡರು ಅವರು ಒಂದು ಕೇಳ್ತಾರೆ, ನೋಡಿ ಯಾವಾಗ್ಲೂ ಒಂದು ಸಚಿವ ಏನು 5 ಬಾರಿ 6 ಬಾರಿ ಗೆದ್ದಿದ್ದಾರೆ ಅಂತಂದ್ರೆ ಅವರು ಏನು ಪಕ್ಷದ ಚೌಕಟ್ಟಿನಲ್ಲಿ ಪ್ರಶ್ನೆ ಮಾಡ್ತಕ್ಕಂಥದ್ದು, ಅದು ಕೇಳ್ತಕ್ಕಂಥದ್ದು ನಮ್ಮ ಹಕ್ಕು ಅಥವಾ ವೈಯಕ್ತಿಕವಾದಂತಹ ಹಕ್ಕು. ಅದರಿಂದ ಸರ್ಕಾರಕ್ಕೆ ಏನ್ ತೊಂದರೆ ಆಗ್ತದೆ? ಸೊ ನಮ್ಮ ಮಿತ್ರ ನನ್ಗೆ ಇದೆಲ್ಲ ನಂಗೆ ಇನ್ನೂ ಚೆನ್ನಾಗಿರೋದು ಕೊಡಿ, ಅಥವಾ ಇನ್ನು ನನಗೆ ಈ ಪೋರ್ಟ್ಫೋಲಿಯೋ ಬೇರೆ ಪೋರ್ಟ್ಫೋಲಿಯೋ ಕೊಡಿ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ. ಅವರ ಸ್ವಾತಂತ್ರ್ಯವನ್ನೇ ಕೊಟ್ಟಿದ್ದೀರಾ ನೀವು. ಆ ಸಚಿವರಾಗಿ 7 ಬಾರಿ ಗೆದ್ದಿರ್ತಕ್ಕಂಥ, 5 ಬಾರಿ 6 ಬಾರಿ ಗೆದ್ದಿರ್ತಕ್ಕಂಥ ಏನೋ ಜನತೆಗೆ ನ್ಯಾಯ ಒದಗಿಸ್ಬೇಕು ಅಂತ ಹೇಳಿ ಕೇಳ್ತಾರೆ. ಅದ್ರಲ್ಲಿ ತಪ್ಪೇನಿದೆ? ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಯಾರಿಗೆ ಯಾವ್ದನ್ನ ಕೊಡ್ಬೇಕು, ಯಾವ ಖಾತೆಯನ್ನ ಯಾವಾಗ ಕೊಡ್ಬೇಕು ಅಂತ ತೀರ್ಮಾನ ಮಾಡ್ತಕ್ಕಂಥ ಹೈಕಮಾಂಡ್ ಮಾಡ್ತದೆ. ಆದ್ರೆ ಸಚಿವರು ಕೇಳಲೇಬಾರ್ದು ಅಂತ ನೀವು ಪ್ರಶ್ನೆ ಮಾಡ್ತಾರೆ. ನೀವ್ಯಾರು ನಾನ್ಯಾರು? ಅವರ ವೈಯಕ್ತಿಕವಾಗಿ ನನ್ಗೆ ಇದೆಲ್ಲ ಅದು ಬೇಕು ಅಂತ ಕೇಳ್ತಕ್ಕಂಥದ್ದು ಅವರ ಹಕ್ಕು. ಶಾಸಕರಾಗಿ ಅವ್ರ ಹಕ್ಕನ್ನ ಅವರು ಮಂಡನೆ ಮಾಡ್ತಾರೆ. ನೋಡಿ, ಒಂದ್ಸರಿ ನೀವು ಸಚಿವರು ಅಂತ ಮಾಡಿದ್ಮೇಲೆ ಎಷ್ಟ್ರೀ ಡಿಸ್ಟರ್ಬ್ ಮಾಡ್ತಾರೆ, ಯಾಕ್ರಿ ಕರೀತಾರೆ ಅಂತವನ್ನೆಲ್ಲ ನೋಡಿ. ಮಹಾರಾಷ್ಟ್ರದಿಂದ ವಿಪರೀತ ನೀರ್ ಬಿಟ್ಬಿಟ್ರು.
ಬೆಳಗಾಮಲ್ಲಿ ಬಂದು ನೀರು ಸೇರ್ಕೊಂಡು ಪ್ರವಾಹ ಬಂದು ನೀರು ಸೇರ್ಕೊಂತು. ಆ ಪ್ರವಾಹ ಬಂದಂತ ಎಕ್ಸ್ಟ್ರಾ ನೀರ ಜಲಾಶಯಗಳಿಗೆ ಕಳಿಸ್ಬೇಕು. ಜಲಸಂಪನ್ಮೂಲ ಸಚಿವರು ಹೋಗಲ್ಲ ಬೆಳಗಾಂಗೆ, ಮುನಿಸ್ಕೊಂಡು ಬೆಂಗಳೂರಿಗೆ ಕೂತಿದ್ದಾರೆ. ಇಂಥವ್ರು ಜಲಸಂಪನ್ಮೂಲ ಸಚಿವರು ಮಾಡೋದು. ಇವ್ರಿವರ ಇದಕ್ಕೋಸ್ಕರ ಇವ್ರು ಮಾಡ್ಕೊಂಡ್ ಬಂದ್ಬಿಟ್ಟು ರೈತರು ಸಾಯ್ಬೇಕಾದ್ರೆ ಅಲ್ಲಿ ಯಾವ ಜಲಾಶಯಗಳಿಗೆ ವಿಸಿಟ್ ಮಾಡಿದ್ರೆ ಜಲಸಂಪನ್ಮೂಲ ಸಚಿವರು ಅವ್ರು ಹೇಳ್ತಾರೆ, ನಾನು ಬೆಂಗಳೂರು MLA ನನಗೆ ಯಾಕೆ ಕೊಟ್ಟರು ಜಲಸಂಪನ್ಮೂಲ ಸಚಿವ ಅಂತ ಹೇಳಿ ಅವ್ರು ಮುನಿಸ್ಕೊಂಡು ಕೂತ್ಕೊಂಡ್ರೆ ರೈತರ ಕತೆ ಆಗ್ಬೇಕು. ನೋಡಿ, Okay, okay. ನಮ್ಮ ಮಿತ್ರರು ಮಾತಾಡ್ತಾ ಇದ್ರು ನೋಡಿ, Okay, ಸತೀಶ್ ರಘು ಅವರೇ, last ಜಾರಕಿಹೊಳಿ reaction. ಇನ್ನು ಹಿರಿಯ ಸಚಿವರು ಆಲ್ರೆಡಿ ಇದ್ದಾರೆ. ಅಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನ ನಿಭಾಯಿಸುವಂತ ಶಕ್ತಿ ಆ ಜಿಲ್ಲಾ ಉಸ್ತುವಾರಿ ಸಚಿವರಿಗಿದೆ. ಅಯ್ಯೋ ಇಲ್ಲಿಂದ ದೇವ್ರೆ, ಅವರು ಮತ್ತೆ ಜಲಸಂಪನ್ಮೂಲ ಸಚಿವರು ಕರಿಬೇಕು. ಅಲ್ಲಿರ್ತಕ್ಕಂಥ ಸ್ಥಳೀಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡ್ತಾರೆ. ಕೇವಲ ಇವ್ರಿಗೆ ಜ್ಞಾನನೇ ಇಲ್ವಲ್ರಿ. ಜಲಸಂಪನ್ಮೂಲ ಸಚಿವರು ಯಾರು? ಕೃಷಿ ಸಚಿವರು. ಸಮಸ್ಯೆನ ಚರ್ಚೆ ಮಾಡಿ ನಾವೊಂದು ಚರ್ಚೆ ಮಾಡೋಣ. ಓಕೆ, ಸಮಯದ ಅಭಾವ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಇಬ್ಬರಿಗೂ ಕೂಡ ಧನ್ಯವಾದ ಇಷ್ಟು ತನಕ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. ಸಚಿವ ಸಂಪುಟ ಯಾವಾಗ ವಿಸ್ತರಣೆ ಆಗುತ್ತೆ ಅನ್ನುವಂಥದ್ದು ಪಾಪ ಕಾಂಗ್ರೆಸ್ ಶಾಸಕರಂತೂ ಚಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ. ಅದು ಅಧಿವೇಶನ ಆದ್ಮೇಲೆ ಆಗಬಹುದು ಅಂತಲೂ ಕೂಡ ಹೇಳಲಾಗ್ತಾ ಇರುವಂಥದ್ದು. 25ನೇ ತಾರೀಕು ಆಗ್ಬೋದು, ಇಲ್ಲ ಅಂದ್ರೆ ಅಧಿವೇಶನ ಆದ್ಮೇಲೆ ಆಗುವಂತ ಚಾನ್ಸಸ್ ಇದೆ ಅಂತ. ಒಟ್ನಲ್ಲಿ 15ನೇ ತಾರೀಕು ಒಳಗಂತೂ ಆಗುತ್ತೆ ಅನ್ನುವಂತ ನಿರೀಕ್ಷೆ ಇದೆ. ಕಾದ್ ನೋಡೋಣ ಇನ್ನು ಏನೇನು ಆಗ್ತಾ ಹೋಗುತ್ತೆ ಈ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಅಂತ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.